ತಾಲೂಕಿನ ಜನಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಒಂದು ಕರೆಯನ್ನು ಕೊಟ್ಟರು. ಅದು ನಮ್ಮ ಪಕ್ಷದ ಹಿರಿಯರಾದಂಥ ದೇವೇಗೌಡರ ಧರ್ಮಪತ್ನಿಯವರಾದಂಥ ಚೆನ್ನಮ್ಮನವರು ನಿಧನ ಹೊಂದಿದ ಕಾರಣ ನಾವು ಮುಂದೂಡಿದ್ವು. ಆಗ ಆ ವಿಷಯವಾಗಿ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಡಾಕ್ಟರ್ ಕೆ ಅಂದಾನಿಯವರು ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳಿಕ್ಕೆ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜನಗಳು ಬರಲ್ಲ ಅಂತ ಹೇಳಿದರು. ನಾವು ನೀವು ಕೂಡ ಅಧಿಕಾರದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಒಂದು ಆ ಮಾತನಾಡಿದರು. ರಾಜಕೀಯ ಪಕ್ಷ ಅಂದರೆ ತಮ್ಮ ಅಸ್ತಿತ್ವವನ್ನು ಹೋರಾಟಗಳ ಮುಖಾಂತರ ಉಳಿಸ್ಕೊಳ್ಳೋದು ಸಹಜ. ಇದು ಅವರ ಹಾಸ್ಯಾಸ್ಪದ ತಿಳುವಳಿಕೆ ಕೊರತೆಯಿಂದ ಆ ಪದವನ್ನು ಅವರು ಮಾತಾಡಿದ್ದಾರೆ. ಹಾಗಾಗಿ ಈ ಥರ ಕ್ಷುಲ್ಲಕ ವಿಚಾರಗಳನ್ನು ತಿಳ್ಕೊಂಡು ಮಾತಾಡಬೇಕು ಕಾಂಗ್ರೆಸ್ನ ಮುಖಂಡರು ಅಂತ ನಿಮ್ಮ ಮುಖಾಂತರ ಅವರಿಗೆ ತಿಳಿಯ ಬಯಸ್ತೇನೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಶಾಸಕರು 2 ಲಕ್ಷ ಲಂಚ ತಗೊಂಡಿದ್ರು ಅಂತ. ಇವ್ರದೇ ಮೇಲೆ ಅವತ್ತು ಮಾಜಿ ಆಗಿದ್ದಾಗ ಸ್ಟ್ರಿಂಗ್ ಆಪರೇಷನ್ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡಿದಂಥ ಸ್ಟ್ರಿಂಗ್ ಆಪರೇಷನ್, ಅದಕ್ಕೆ ಯಾವ ಪುರಾವೆಗಳಿದೆ? ಯಾರೋ ಅನಾಮಿಕರ ಕೈಲಿ ಕಳಿಸಿ ಆ ಥರ ಮಾಡಿದಂಥ ನಮ್ಮ ಹಾಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಗೂಬೆ ಕುರ್ಚಿಟ್ ಮಾಡಿದಂಥ ಇದು ಅವರು. ಹಾಗಾಗಿ ಅದಕ್ಕೂ ನಮ್ಮ ಶಾಸಕರು, ಮಾಜಿ ಶಾಸಕರು ಯಾವುದೇ ಇದಿಲ್ಲ, ಆರೋಪ ಸುಳ್ಳು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹಾಗಾಗಿ ಮತ್ತೆ ಅವ್ರು ಹೇಳ್ತಾರೆ, ಕೆರೆಗಳೆಲ್ಲ ತುಂಬಿಟ್ಟಿದ್ದಾರೆ. ಯಾವ ಕೆರೆಗಳು ತುಂಬಿದೆ? ಇನ್ನೂ 12 ಕೆರೆಗಳು ಆಗೇನೆ. ಜೂನ್ ತಿಂಗಳಲ್ಲಿ KRS ಇಂದ ನೀರು ಬಿಟ್ಟಿದ್ರು. ಈ ಮಳವಳ್ಳಿ ತಾಲೂಕಿಗೆ ಒಂದೇ ದಿನ ಬಂದಿದ್ದು. ಎಲ್ಲೋಗಿದ್ದಾರೆ ಇವರು ಶಾಸಕರು? ಮಾತಾಡಿದ್ದಾರೆ. ಇವತ್ತು ಬೆಳೆದಂಥ ಬೆಳೆಗಳೆಲ್ಲ ಅಪೋಷಣ ಆಯ್ತಾ ಇದೆ. ಒಂದೇ ಒಂದು ರೈತರಿಗೆ ಅದು ಯಾವುದೇ ಕಾರಣಕ್ಕೂ ಅದು ಲಾಭ ತರಲ್ಲ. ಹಾಗಾಗಿ ಈ ತಾಲೂಕಿನ ರೈತರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಬರ ಸಂದರ್ಭದಲ್ಲಿ ಇವತ್ತು ಈ ತಾಲೂಕಲ್ಲಿ ಇಟ್ಕೊಂಡು ಈ ಶಾಸಕರು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರದ ಅಪ್ಪಾಪಿಗೆ ತಲುಪಿ 20-25 ದಿನ ಆಗಿದೆ ಈ ತಾಲೂಕಿನಲ್ಲಿ ಅವರು ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಈ ಮುಖಂಡರುಗಳಿಂದ ನಮ್ಮ ಮಾಜಿ ಶಾಸಕರ ಬಗ್ಗೆ ಹೇಳಿಸ್ಕೊಳ್ಳುವಂಥದ್ದು ಏನಿಲ್ಲ. ಹಾಗಾಗಿ ತಿಟ್ಮಾರ್ನಲ್ಲಿ ಏತಾನಿರವರಿ ಇವರೇ ಶಾಸಕರಾಗಿದ್ದರು 2013ರಿಂದ 2018ರವರೆಗೆ. ಏನಾಯ್ತು ಅದು? ಮತ್ತೆ ನಮ್ಮ ಶಾಸಕರು ಇದೇ ಕೊನೆಗಾಲದಲ್ಲಿ 2022-23ರ ಸಂದರ್ಭದಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಹೇಳ್ತಾರೆ 90% ಆಗಿದೆ ಬಿಜಿಪುರ ಏತಾನಿರವರಿ, ಅದನ್ನು ನಾನು ಪೂರ್ಣಗೊಳಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಸ್ವಾಮಿ, ನೀವು 3.5 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು, ಏನಾಯ್ತು? ಕುರಿಗಲ್ಲಿ ಏತಾನಿರವ್ರು ಏನಾಯ್ತು ಹೇಳಿ? ಬರೀ ಹಣ ಮಾಡುವ ನೀವು ಭ್ರಷ್ಟರು. ಹಣ ಮಾಡುವ ಒಂದು ಯೋಜನೆ ಅದು. ಯಾವುದೇ ಅದು ಪೂರ್ವರ್ತಿ ಹತ್ತು ಪ್ರಶ್ನೆ ಇಲ್ಲ. ಹಾಗಾಗಿ ನಿಮಗೆ ನೈತಿಕತೆಯಿಂದ ಮಾತಾಡಬೇಕು ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ. ಭ್ರಷ್ಟಾಚಾರ ಯಾವುದೋ ಒಂದು ಸಂಘಟನೆ ಹೋರಾಟ ಮಾಡುತ್ತೆ, ಒಂದು ರಾಜಕೀಯ ಪಕ್ಷ ಹೋರಾಟ ಮಾಡುತ್ತೆ, ಅದ್ರ ಮೇಲೆ ನೀವು ಗೂಂಡಾಗಿರಿ ಮಾಡ್ತೀರಿ. ಇವತ್ತಾಕೆ ಸ್ವಾಮಿ ಜಂತರ್ ಮಂತರ್ನಲ್ಲಿ ಯಾವುದೋ ನೀಟ್ ವಿಚಾರ ಹೇಳ್ಕೊಂಡು ನಿಮ್ಮ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಹೋರಾಟ ಮಾಡ್ತವ್ರೆ? ನಿಮ್ಮದು ಹೋರಾಟ ನಮ್ಮದು ಅಸ್ತಿತ್ವದ ಪ್ರಶ್ನೆನಾ? ನಿಮ್ಮದು ಅಸ್ತಿತ್ವದ ಪ್ರಶ್ನೆ, ನಮ್ಮದು ಅಸ್ತಿತ್ವದ ಪ್ರಶ್ನೆ. ಪ್ರತಿ ರಾಜಕೀಯ ಪಕ್ಷಗಳು ಹೋರಾಟ ಮಾಡೋದೇ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ಹಂಗಾಗಿ ಈ ಮುಖಾಂತರ ಕ್ಷುಲ್ಲಕವಾಗಿ ಮಾತಾಡೋದನ್ನು ಬಿಡಬೇಕು ಕಾಂಗ್ರೆಸ್ ಮುಖಂಡರು. ಮತ್ತೆ ಚರ್ಚೆ ಕರೆದಿದ್ರೆ ನೀವೇ ಫಿಕ್ಸ್ ಮಾಡಿ. ಚರ್ಚೆ ಬಹಿರಂಗ ಚರ್ಚೆ ಪರೀಕ್ಷಿತ ಇದೆ, ಎಲ್ಲಿ ಅಂತ ನೀವು ಫಿಕ್ಸ್ ಮಾಡಿ. ಪತ್ರಿಕಾ ಮಾಧ್ಯಮದವ್ರ ಮುಂದೆ ಫಿಕ್ಸ್ ಮಾಡಿ, ನಾವು ಬರ್ತೀವಿ ಅಂತ ನಿಮ್ಮ ಮೂಲಕ ತಿಳಿಸಿ ಬಯಸ್ತೇನೆ. ಆಯಿತು. ಇವತ್ತು KPSC ನಮ್ಮದ ಸರ್ಕಾರ ಇರೋದು, ನಮ್ಮನ್ನ ಭ್ರಷ್ಟಾಚಾರಿಗಳು ಅಂತೀರಿ. KPSC ಜಗಜಾಹಿರಾಗಿ ಇಡೀ ಮೀಡಿಯಾದಲ್ಲಿ ಇವತ್ತು ಒಬ್ಬ ವೈದ್ಯಾಧಿಕಾರಿಯನ್ನು ಮಾಡಬೇಕು. ಬಸ್ ವೈದ್ಯಾಧಿಕಾರಿಗೆ 80 ಲಕ್ಷ ಸಿಕ್ಕಿದಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯ ಕೆಲಸ ಮಾಡಬಾರ್ದು ಕಾಂಗ್ರೆಸ್ ಮುಖಂಡರು ಅಂತ ಈ ಮೂಲಕ ಅವ್ರಿಗೆ ನಾನು ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಮತ್ತೆ TFSMS ಹಗರಣ ಎಲ್ಲಿ ಸ್ವಾಮಿ? ನಿಮ್ಮ ಅಧ್ಯಕ್ಷರೇ ಒಪ್ಪತ್ತಾ ಇದ್ರಲ್ಲ ಆಗಿದೆ ಹಗರಣ ಅಂತ. ನೀವು ಭ್ರಷ್ಟಾಚಾರಿಗಳ ನೀವ್ಯಾಕೆ ತಿಂದ್ಬಿಟ್ಟು ಕೋತಿ ತಿಂದು ಮೇಕೆ ಕೊಡಿಸ್ದಂಗೆ ಹೇಳ್ತೀರಿ ಕಾಂಗ್ರೆಸ್ ಮುಖಂಡರುಗಳು? ಇದನ್ನು ದಯಮಾಡಿ ಬಿಡಬೇಕು. ಈ ಕ್ಷುಲ್ಲಕ ವಿಷಯಗಳನ್ನು ದಯಮಾಡಿ ಬಿಡಬೇಕು. ಆಧಾರ ರಹಿತ ಆರೋಪಗಳನ್ನ ಮಾಡಲಿಕ್ಕೆ ನಮಗೂ ಕೂಡ ಬರುತ್ತೆ. ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ ಈಗಂತ ಹೇಳ್ತಾ ನೀವು ಇಂಥ ವಿಚಾರಗಳನ್ನು ದಯಮಾಡಿ ಈ ಸುಳ್ಳು ಆರೋಪಗಳನ್ನ ಮಾಡಬಾರ್ದು ಅಂತ ನಿಮ್ಮ ಮೂಲಕ ನಾನು ಹೇಳಕ್ಕೆ ಬಯಸೋದು ಏನು ಅಂತಂದರೆ, ನೀವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಮಿನಿಮಮ್ ನಾಲೆಡ್ಜ್ ಇರಬೇಕು, ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡಿ. JDS ಅವರು ಪ್ರೆಸ್ ಮೀಟ್ ಮಾಡಿದ್ರು ಅಂತೇಳಿ ನೀವು ಕೌಂಟ್ರ್ ಕೊಟ್ಬಿಡೋದಕ್ಕೆ ನೀವು ಮಾಡ್ತಕ್ಕಂಥ ಪ್ರೆಸ್ ಮೀಟ್ ಅಲ್ಲ. ನೀವು ಮಾಡಿರೋ ಪ್ರೆಸ್ ಮೀಟು ಎತ್ತಿಗೆ ಜ್ವರ ಬಂದರೆ ಕೊಟ್ಟಿಗೆ ಬರೆ ಆಗ್ದಂಗೆ ಮಾತಾಡಿದ್ದೀರಿ ನೀವು. ನಮ್ಮ ಸಾಹೇಬರು ಹೇಳಿದ್ದೇನು? ಅಧಿಕಾರಿಗಳು ರಾಜಾರೋಷವಾಗಿ ಲಂಚ ತಗೋತಾ ಇದ್ದಾರೆ, ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ಗಾಂಜಾ ಮಾರಾಟ ನಡೀತಾ ಇದೆ, ಲೋಕಾಯುಕ್ತರಿಗೆಲ್ಲ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು.
ನೀವು ಅದನ್ನು ಯಾಕೆ ಒಪ್ಕೋತಾ ಇಲ್ಲ ನೀವು? ಅದನ್ನು ಮುಚ್ಚಾಕೋದಕ್ಕೆ ನೀವು ಅಭಿವೃದ್ಧಿ ಕಾರ್ಯಗಳು ಎತ್ಕೊಂಡ್ರಿ. ಅಭಿವೃದ್ಧಿ ಮಾಡಿದ್ದೀವಿ ನಾವು, 1300 ಕೋಟಿ ತಂದಿದ್ದೀವಿ, 2000 ಕೋಟಿ ತಂದಿದ್ದೀವಿ. ಅದ ನೀವು ಮಾಡ್ತಕ್ಕಂಥದ್ದು. ಲೋಕಾಯುಕ್ತರು ಬಂದು ಏನು ಮಾಡಿದ್ರು ನ್ಯಾಯಮೂರ್ತಿಗಳು? ನಿಮಗೆಲ್ಲ ಸನ್ಮಾನ ಮಾಡಿದ್ರ? ADLRಗೆ, ನಿಮ್ಮ ಪುರಸಭೆ ಚೀಫ್ ಆಫೀಸರ್ಗೆ, ತಹಸೀಲ್ದಾರ್ಗೆ, EOಗಳಿಗೆ ಕರೆದೆಲ್ಲ ಸನ್ಮಾನ ಮಾಡಿದ್ರಪ್ಪ. ಅವ್ರಿಗೆ ಮಾತಾಡೋದಕ್ಕೆ ನಿಮಗೇನು ಒಂದು ನಾಚಿಕೆ ಮಾನ ಮರ್ಯಾದೆ ಬೇಡವಾ ನಿಮಗೆ? ಏನು ಅಸ್ತಿತ್ವದ ಬಗ್ಗೆ ಮಾತಾಡ್ತೀರ ನೀವು? ನಾವು ಒಂದು ಪ್ರಾದೇಶಿಕ ಪಕ್ಷದಿಂದ ಹೋಗಿ ದೆಹಲಿಯಲ್ಲಿ ಕನ್ನಡದ ಬಾವುಟ ಹಾರಿಸಿರ್ತಕ್ಕಂಥ ಏಕೈಕ ದಕ್ಷಿಣ ಭಾರತದ ಪ್ರಧಾನಮಂತ್ರಿ HD ದೇವೇಗೌಡ ಸಾಹೇಬರು ಅಸ್ತಿತ್ವವನ್ನು ನಾವು ಕೇಂದ್ರ ಸರ್ಕಾರದಲ್ಲೂ ಉಳಿಸ್ಕೊಂಡಿದ್ದೀವಿ, ರಾಜ್ಯ ಸರ್ಕಾರದಲ್ಲೂ ನಾವು ಉಳಿಸ್ಕೊಂಡಿದ್ದೀವಿ. ನಮ್ಮ ಅಸ್ತಿತ್ವವನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗೋದೇನೇ ಇಲ್ಲ. ಪ್ರಾದೇಶಿಕ ಪಕ್ಷದಿಂದ ಹೋಗಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದೀವಿ, ಪ್ರಧಾನಮಂತ್ರಿಗಳಾಗಿದ್ದೀವಿ. ನೀವೇನಾಗಿದ್ದೀರಿ? ನೀವು ಆಗಿದ್ದೀರಿ. ಅಸ್ತಿತ್ವ ಬಗ್ಗೆ ಮಾತಾಡ್ತಿದ್ದೀರ ನೀವು. ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ತಿಂಗಳಾನುಗಟ್ಟಲೆ ದೆಹಲಿನಲ್ಲಿ ಬೀಡು ಕುತ್ಕೊಂಡು ಅಲ್ಲಿ ನಿಂತಿರೋರು ನೀವು. ಅಸ್ತಿತ್ವ ಬೇಕು ಅಂತ ಪಡ್ಕೊಳ್ಳೋದಕ್ಕೆ ನಿಮಗಿನ್ನ ನಮ್ಮ ಶಾಸಕರು ಮೊದಲೇ ಶಾಸಕರಾಗಿ ಅವರ ಅಧ್ಯಕ್ಷ ಅವರ ಅಸ್ತಿತ್ವವನ್ನು ಅವರು ಉಳಿಸ್ಕೊಂಡಿದ್ದಾರೆ. JDSನಲ್ಲಿ ಅಸ್ತಿತ್ವ ಭದ್ರವಾಗಿದೆ. ಅದರ ಬಗ್ಗೆ ನಿಮ್ಮಿಂದ ನಾವೇನು ಪಾಠ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಆಯಿತಾ? ಇನ್ನು ಇಲ್ಲಿ ಬರ್ತೀರಿ. 2 ಲಕ್ಷ ರೂಪಾಯಿ ಈಸ್ಕೊಂಡು ಜೋಬಲ್ ಹಾಕೊಂಡ್ಬಿಟ್ರು ರಾಜಾರೋಷವಾಗಿ ಅಂತ. ಏನು ದಾಖಲಾತಿ ಇದೆ ನಿಮ್ಮ ಹತ್ರ? ತೋರಿಸ್ತೀರ ನೀವು ಅದೆಲ್ಲ? ಏನು ಆಪರೇಷನ್ ಅಂತ ನೀವೇ ಮಾಡಿಸಿರೋದು ಅದು? ಆಯಿತು, ನೀವೇನು ಭಾಳ ಸಾಚಾಗಳ ಥರ ನೀವು ಮಾತಾಡ್ತಿರಲ್ಲ. ರೊಟ್ಟಿ ಕಟ್ಟೆ ಇರೋ ಟ್ರೋಲು ಓಪನ್ ಆಗಲಿಲ್ಲ. ಏನು ಮಾಡಿದ್ರಿ? ನೀವು ಅವನ್ನೆಲ್ಲ ಕರ್ಕೊಂಡೋಗಿ ಸ್ಟ್ರೈಕ್ ಮಾಡಿಸ್ತೀರಿ. ಸರ್ವಿಸ್ ರೋಡ್ ಇಲ್ಲ, ಇದು ನಾನ್ ಟೆಕ್ನಿಕಲ್ ಆಗಿದೆ, ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಇದನ್ನು ಓಪನ್ ಮಾಡಬೇಡಿ ಅಂತ ಹೋಗಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿಸ್ತಿರಲ್ಲ. ಆದರೆ ಒಂದು 5-6 ದಿನಕ್ಕೆ ಹೋಗಿ ನೀವು ಓಪನ್ ಮಾಡೋದ್ರಲ್ಲ ನೀವು. ಸರಿ ಹೋಗ್ಬಿಟ್ಟು 5-6 ದಿನದಲ್ಲಿ ಸರ್ವಿಸ್ ರೋಡ್ ಆಗೋಯ್ತಾ? ಆ 5-6 ದಿನದ ಮಧ್ಯೆ ಗ್ಯಾಪಲ್ಲಿ ಏನು ನಡೀತು? ಏನಾಯಿತು ಹೇಳಿ? ನೀವೇನು ಮುಖ್ಯ ಇಲ್ಲ ಅಂತಂದರೆ ಏಕಾಏಕಿ ಹೋಗಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ರಿ. ಅರ್ಧರಾತ್ರಿನಲ್ಲಿ ಮತ್ತೆ ಯಾಕೆ ಓಪನ್ ಮಾಡಿದ್ರಿ? ಏನು ನಡೆದಿದೆ ಅದ್ರ ಮಧ್ಯೆ ಎಲ್ಲ? ಅದೆಲ್ಲ ನಮಗೆ ಗೊತ್ತಿಲ್ಲ ಅಂತಾನ? ಆಮೇಲೆ ನೀವು ಅಧಿಕಾರಕ್ಕೆ ಬಂದಾಗ ಏನು ಹೇಳಿದ್ರಿ? ಎಲ್ಲ ಭೂ ಅಕ್ರಮದಲ್ಲಿ ಎಲ್ಲ ಅವ್ರ ಪಟಾಲ ತಗಲಾಕೊಂಡಿದ್ದಾರೆ, ಒಂದೊಂದಾಗಿ ಹೊರಗಡೆ ತೆಗಿತೀನಿ, ಎಲ್ಲರನ್ನೂ ಬಯಲು ಮಾಡ್ತೀನಿ ಅಂತ ಹೇಳಿದ್ರಲ್ಲ. ನಿಮ್ಮ ಯೋಗ್ಯತೆಗೆ JDS ಕಾರ್ಯಕರ್ತರು ಒಬ್ಬರೇ ಒಬ್ಬರು ಪ್ರೋಗ್ರಾಮ್ನಲ್ಲಿ ಸಿಗಾಕೊಂಡಿದ್ದಾರೆ. ತೋರಿಸಿ. ಸಿಗಾಕೊಂಡಿರೋರೆಲ್ಲ ನೀವು ರೀ. 65 ಲಕ್ಷ 70 ಲಕ್ಷ ರೂಪಾಯಿ ಫ್ರಾಡ್ ಮಾಡಿಬಿಟ್ಟು TAPC ಕೇಸಲ್ಲಿ ನಾವು ಸಾಚಾ ಅಂತ ಹೇಳ್ತಿರಲ್ಲ ನೀವು. ನಾವು ಸಿಗಾಕೊಂಡಿದ್ದೀವ? ನೀವು ಸಿಗಾಕೊಂಡಿದ್ದೀವ? ಯಾರಪ್ಪ ಸಿಗಾಕೊಂಡಿರೋರು? ಆದ್ದರಿಂದ ನೀವು ಮಾತಾಡಬೇಕು ಅಂತಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇಟ್ಕೊಂಡು ನೀವು ಮಾತಾಡಿ. ಅವ್ರು ಪ್ರೆಸ್ ಮೀಟ್ ಮಾಡಿದ್ರು ನಾವೊಂದು ಕೊಟ್ಬಿಡ್ಬೇಕು, ನಾವೊಂದು ಹೋಗಿ ಅವ್ರಿಗೆ ಕೌಂಟ್ರ್ ಕೊಟ್ಬಿಡ್ಬೇಕು. ಅಲ್ಲೇನು ತಳ ಕೂಡ ಏನೂ ಇಲ್ಲ ಅನ್ನೋ ಸರಿ. ಅವ್ರಿಗಿಂತ ನಾವು ಏನು ಕಡಿಮೆ ಇಲ್ಲ, ಪ್ರೆಸ್ ಮೀಟ್ ಮಾಡೋದು ಅನಿಸ್ಕೋಬೇಕು. ಇದಿಷ್ಟೇ ನಿಮ್ಮ ಉದ್ದೇಶ. ಈ ದುರುದ್ದೇಶಗಳನ್ನು ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಮಾತಾಡಿರೋದು ತಾಲೂಕು ಆಡಳಿತ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಅಧಿಕಾರಿಗಳು ರಾಜಾರೋಷವಾಗಿ ಲಂಚ ತಗೋತಾ ಇದ್ದಾರೆ, ಗಾಂಜಾ ಮಾರಾಟ ನಡೀತಾ ಇದೆ, ಸಾರ್ವಜನಿಕರ ಕೆಲಸಗಳಾಗ್ತಾ ಇಲ್ಲ. ಆ ಕುರಿಗಾಲಿ ಹೇಳ್ತಾ ನೀರಾವರಿ ಅದ ಏನು 300 ಕೋಟಿ 400 ಕೋಟಿ 600 ಕೋಟಿ ದುಡ್ಡು ಅಂತಂದ್ರಿ. ನಮ್ಮ ಸಾಹೇಬರು ಹಣ ಬಿಡುಗಡೆ ಮಾಡಲಿಲ್ವ ಅಧಿಕಾರದಲ್ಲಿದ್ದಾಗ? ಪುಟ್ಟರಾಜಣ್ಣವರು ನೀರಾವರಿ ಮಂತ್ರಿ ಆಗಿದ್ದಾಗ 200 ಕೋಟಿ ಬಿಡುಗಡೆ ಮಾಡಲಿಲ್ವ? ಅದನ್ನ ಯಾಕೆ ನೀವು ಹೇಳಲ್ಲ? ಅಂಬೇಡ್ಕರ್ ಭವನ ಏನಾಗಿದ್ರೆ ಅಲ್ಲಿ ಎಷ್ಟು ಅಕ್ರಮಗಳು ನಡೆದಿದೆ? ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ 20,000 ರೂಪಾಯಿ, ಆರ್ಕೆಸ್ಟ್ರಾಗಳಿಗೆ 10,000 ರೂಪಾಯಿ ನಿಗದಿ ಮಾಡಿದ್ದೀರಲ್ಲ. ನೆನ್ನೆ ಮೊನ್ನೆ ನಾವು ತಗೊಂಡಿವಿ ಅದನ್ನ. ಬರೀ 3,000 ರೂಪಾಯಿ ಮೇಲೆ ಒಬ್ರಿಗೂ ಬಿಲ್ ಹಾಕಿಲ್ಲ. ದುಡ್ಡು ಎಷ್ಟು ಇಸ್ಕೊಂಡಿದ್ದೀರಿ ಅವ್ರ ಹತ್ರ ನೀವು? ಹೋಗ್ಲಿ, ಅಂಬೇಡ್ಕರ್ ಭವನ ನಿರ್ವಹಣೆ ನಡೀತಾ ಇದೆಯಾ? ಎಲ್ಲದರಲ್ಲೂ ನೀವು ಅಕ್ರಮವನ್ನು ಮಾಡಿಕೊಂಡು ಸಾಬೀತುಪಡಿಸ್ಕೊತಾ ಇರೋರು ನೀವು, ನಾವಲ್ಲ. ನೀವು ಮಾಡಿರೋ ಅಕ್ರಮಗಳನ್ನು JDS ಮೇಲೆ ನೀವು ಕಟ್ಟಕ್ಕೆ ಹೋದರೆ ಅದು ನಿಂತ್ಕೊಳ್ಳಲ್ಲ. ನೀವು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಆಧಾರರಹಿತವಾದ ಆರೋಪಗಳು. ಆದ್ದರಿಂದ ನೀವು ಒಬ್ಬರ ಮೇಲೆ ಗೂಬೆ ಕೂರೋ ಕೆಲಸ ಮಾಡಬೇಡಿ. ಫಸ್ಟು ನಿಮ್ಮಿಂದ ನೀವು ತಿದ್ಕೊಳ್ಳಿ. ಈಗ ಮಳವಳ್ಳಿ ತಾಲೂಕಿನಲ್ಲಿ ಕಂದಾಯ ಇಲಾಖೆಯಲ್ಲಿ ಲೋಕಾಯುಕ್ತ ಬಲೆಗೆ RI ಲೋಕಾಯುಕ್ತ ಬಲೆ ಬಿದ್ದರು. ಅದು ಭ್ರಷ್ಟಾಚಾರ ಅಲ್ವಾ? ತಾಲೂಕು ಆಫೀಸ್ ಕಾಂಪೌಂಡ್ ಒಳಗಡೆ
ಭ್ರಷ್ಟಾಚಾರ ನಡೀತಾ ಅಲ್ವಾ? ಪೊಲೀಸ್ ಇಲಾಖೆ ಒಳಗೆ, ಪೊಲೀಸ್ ಸ್ಟೇಷನ್ ಒಳಗಡೆ ಪೊಲೀಸ್ ಇಲಾಖೆಯವರು ಲೋಕಾಯುಕ್ತರಿಗೆ ಟ್ರಾಪ್ ಆದ್ರು, ಲಂಚ ತಗೋತ, ಅದು ಭ್ರಷ್ಟಾಚಾರ ಅಲ್ವಾ? ಭ್ರಷ್ಟಾಚಾರ ನಡೀತಲ್ಲ ಅಂತ ಹೇಳಿದ್ಮೇಲೆ ಸಾಬೀತು ಮಾಡಿ. ಈಗ ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ, ಯಾಕೆ ಒಪ್ಕೋತಾರ ನೀವು ಇದನ್ನ? ಹಾಗಾದ್ರೆ ನಾವು ರೈತರ ಪರವಾಗಿ ಕೆರೆಕಟ್ಟೆಗಳಿಗೆ ನೀರು ತುಂಬ್ತಾ ಇಲ್ಲ, ಮತ್ತೆ ಬರ ಬಂದಿದೆ, ನಮ್ಮ ತಾಲೂಕಿನ ಬರ ಅಂತ ಘೋಷಣೆ ಮಾಡಿ, ಮತ್ತೆ ನಮ್ಮ ರೈತರಿಗೆ ನ್ಯಾಯ ಸಿಗ್ಲಿ, TAPCMS ನಡೆದಾಗ ಹಗರಣಗಳನ್ನ ಕುರಿತಾಗಿ ನಾವು ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದೀವಿ ಅಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳ್ತೀವಿ. ನೀವ್ಯಾಕೆ KRS ಪಕ್ಷದವರು ಪ್ರತಿಭಟನೆ ಮಾಡಿದಾಗ ಸುಮ್ಮನೆ ಇರಬೇಕಾಯ್ತು? ನೀವ್ಯಾಕೆ ಅವ್ರ ಮೇಲೆ ಅಲ್ಲೇ ಮಾಡಕ್ ಹೋದ್ರಿ? ನೀವ್ಯಾಕೆ ತಾಲೂಕ್ ಪಂಚಾಯತ್ ಅವ್ರು ಪರ್ಮಿಷನ್ ತಗೊಂಡ್ರೆ ತಾನೇ ಅವರು ಪ್ರತಿಭಟನೆ ಮಾಡ್ತಿತ್ತು? ನೀವ್ಯಾಕೆ ಅವ್ರ ಹೋಗಿ ಅಡ್ಡೆ ಹಾಕಿ ಗಲಾಟೆ ಮಾಡಿ ಅವ್ರ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಮುಂದಾದ್ರಲ್ಲ ಸುಮ್ಮನೆ ಇರಬೇಕಿತ್ತು? ಭ್ರಷ್ಟಾಚಾರ ನಡೆದಿಲ್ಲ ಅಂದಮೇಲೆ ನೀವ್ಯಾಕೆ ಅವ್ರ ಪ್ರತಿಭಟನೆ ಹತ್ತಿಕ್ಕಂತ ಕೆಲಸ ಮಾಡಿದ್ರೆ ಮೊದಲುಗೊಳಿಸಿದ್ರಿ? ಇದು ಉತ್ತರ ಕೊಡಿ. ಅದೇ ರೀತಿ JDS ಪಕ್ಷಕ್ಕೆ ಏನಾದ್ರು ಮಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಇವತ್ತು ಮಳವಳ್ಳಿ ತಾಲೂಕಿನ TAPCMS ನಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಧ್ಯಕ್ಷರು ಮತ್ತೆ ಅವ್ರ ನಿರ್ದೇಶಕರುಗಳು ಕೂಡ ಒಪ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ಈ ಮೂಲಕ ತಮ್ಮ ಮೂಲಕ ಹೇಳ್ತೀನಿ, TAPCMS ನ ಅಧ್ಯಕ್ಷರು ಮೊದಲು ರಾಜೀನಾಮೆ ಪತ್ರವನ್ನು ರೆಡಿ ಮಾಡ್ಕೋಬೇಕು. ಫಸ್ಟ್ ಹೇಳಿದ್ದಾರೆ ಅವರು. ಅವ್ರ ಮಾತನ್ನ ಉಳಿಸ್ಕೊತೀವಿ ಅನ್ನೋದೇ ಆದ್ರೆ TAPCMS ನ ಅಧ್ಯಕ್ಷರು ಮೊದಲು ರಾಜೀನಾಮೆ ಪತ್ರವನ್ನು ರೆಡಿ ಮಾಡ್ಕೋಬೇಕು. ಅವ್ರೇನಾದ್ರೂ ಇದು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಪ್ರೂವ್ ಮಾಡಿದ್ರೆ ನಾವು ನಿರ್ದೇಶಕರು ವೈಯಕ್ತಿಕವಾಗಿ ನಾಳೆ ಬೆಳಗ್ಗೆ ಅವ್ರು ನಡೆದಿಲ್ಲ ಅಂತ ಪ್ರೂವ್ ಮಾಡಿ ನಾವು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀವಿ. ಇಲ್ವಾ ಅವರು ನಾಳೆ ಬೆಳಗ್ಗೆ ಸಾರ್ವಜನಿಕ ಕ್ಷಮೆ ಕೇಳಿ ಅವ್ರ ರಾಜೀನಾಮೆ ಪತ್ರವನ್ನು ಕೊಡಬೇಕಾಗುತ್ತೆ. ಈಗ ಆಡಿಟರ್ ಹೇಳಿ ಸುಳ್ಳ, ನೀವು CEO ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರಲ್ರಿ ನವೆಂಬರ್ ತಿಂಗಳಿನಲ್ಲಿ ಅಧ್ಯಕ್ಷರ ಗಮನಕ್ಕೆ. ನೀವೇ ತಗೊಂಡಿದ್ದೀರಿ, ಬಜೆಟ್ಗೆ ಕೂತಿದ್ದೀರಿ, ಫೈಲ್ ತಗೊಂಡು ನಾವು ಡಾಕ್ಯುಮೆಂಟ್ ಫೈಲ್ ಮನೇಲಿ ಅಂತ ಹೇಳ್ತೀರಿ. ನಾನು ಒಂದು ಬಿಲ್ ಬುಕ್ ಎತ್ಕೊಂಡು ಬಂದಿರುತ್ತೆ, ನನ್ನ ಮೇಲೆ ಕೇಸು 10 ಗಂಟೆ ರಾತ್ರಿನಲ್ಲಿ FIR, ಒಂದು ಬಿಲ್ ಬುಕ್ ಖಾಲಿ. ಎಷ್ಟು ಬಿಲ್ ಆಗವೆ ಏನು ಅಂತ ಚೆಕ್ ಮಾಡೋಕೆ ಒಬ್ಬ ನಿರ್ದೇಶಕನಿಗೆ ಹಂಗಾರೆ ಅಧಿಕಾರ ಇಲ್ವಾ? ಅದನ್ನು ಪರಿಶೀಲನೆ ಮಾಡೋ ಅಧಿಕಾರ ಇಲ್ವಾ? ರಾತ್ರಿ ಹೊತ್ತು ಕುಂತು FIR ಹಾಕ್ಸ್ತೀರಿ ಬಿಲ್ ಬುಕ್ ತಂದಕ್ಕೆ. 70 ಲಕ್ಷ ದುಡ್ಡು ರಾಜರಷ್ಟೇ ಓಡಾಡ್ತಾವೆ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿರೋರು, ನೀವು ಚೇಂಬರ್ಲಿ ಕೂತ್ಕೊಂಡು ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ರಿ. ನಿಮ್ಗೆ CO ಈಗ ಒಂದೇ ಒಂದು ಚಾಲೆಂಜ್ ನಾನು ಹೇಳೋದು, TAPCMS ಬಿಟ್ಟಂದ್ರೆ CO ಮತ್ತೆ ಆಡಿಟರ್ ಕೊಟ್ಟಿರ್ತಕ್ಕಂಥ ನೋಟಿಸ್ ಸುಳ್ಳ, ಬಹಿರಂಗವಾಗಿ ಹೇಳಿ. 69 ಲಕ್ಷ ಹಗರಣ ಆಗಿದೆ ಅಂತ CO ಆಡಿಟರ್ ನೋಟಿಸ್ ಕೊಟ್ಟಿರೋದು. CO 64 ಲಕ್ಷ ಮಿಸ್ಆಪರೇಷನ್ ಆಗಿದೆ, ಹಣನೂ ಇಲ್ಲ, ಗೊಬ್ಬರ ಇಲ್ಲ ಅಂತ ನಿಮಗೂ ನೋಟಿಸ್ ಕೊಟ್ಟಿರೋದು ಸುಳ್ಳ. ಇವತ್ತು ಮಳವಳ್ಳಿ ತಾಲೂಕಿನ ಸಹಕಾರ ಸಂಘದಲ್ಲಿ ನಿರೀಕ್ಷೆಗೂ ಮೀರಿದ ಹಗರಣ ನಡೆದಿದೆ. ಕಳೆದ ಬಾರಿ ನೀವೇ 5 ವರ್ಷ 10 ವರ್ಷದಿಂದ ನೀವೇ ಅಧಿಕಾರ ಅನುಭವಿಸ್ಕೊಂಡು ಬಂದಿದ್ದೀರಿ. ಈಗಲೂ ಕೂಡ ನೀವೇ ಅಧಿಕಾರದಲ್ಲಿದ್ದೀವಿ. ರೈತರ ದುಡ್ಡು, ಅದು ಒಬ್ಬರು ದುಡ್ಡು, ರೈತರ ದುಡ್ಡನ್ನ ಯಾವುದೇ ಕಾರಣಕ್ಕೂ ದುರುಪಯೋಗಕ್ಕೆ ನಾವು ಕೊಡಲ್ಲ. ಇದರಿಂದ ಮುಂದಿನ ದಿನದಲ್ಲಿ NDA ಪಕ್ಷದಿಂದ BJP ಮತ್ತು JDS ಮತ್ತು ರೈತ ಸಂಘಗಳನ್ನು ಒಳಗೊಂಡು ಸಂಘಟನೆಗಳನ್ನು ಸೇರಿಸ್ಕೊಂಡು ಬೃಹತ್ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಈ ಹಗರಣ ಇಲ್ಲಿಗೆ ಕೈ ಬಿಡಲ್ಲ. ನೀವು ಎಲ್ಲ ಸುಳ್ಳು ಅನ್ನೋದು ಯಾರು ಅಸ್ತಿತ್ವ ಉಳಿಸ್ಕೊತವ್ರೆ ಅಂತ ಹೇಳ್ತಿಲ್ವಾ? ಒಂದೇ ಒಂದನ್ನು ಪ್ರೂವ್ ಮಾಡಿ. ಕಂದಾಯ ಇಲಾಖೆದು, ಪೊಲೀಸ್ ಇಲಾಖೆದು, ಇತ್ತ ಸಹಕಾರ ಸಂಘಗಳು ಮೂರು ಕೂಡ ಆಯ್ತು. ಈವರೆಗೆ MPCSಗಳಿಗೆ ಯಾಕೆ ನೀವು ಚುನಾವಣೆ ಮಾಡ್ತಾ ಇಲ್ಲ? ಹಲಗೂರು ಭಾಗದಲ್ಲಿ ಎಷ್ಟು ಸಹಕಾರ ಸಂಘಗಳು ಚುನಾವಣೆ ಮಾಡಿಲ್ಲ? ಹಾಲು ಉತ್ಪಾದಕರ ಸಹಕಾರ ಸಂಘ ಯಾಕೆ ನೀವು ಚುನಾವಣೆ ಮಾಡ್ತೀರಾ? 6 ತಿಂಗಳು 8 ತಿಂಗಳು ವರ್ಷ ಯಾಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಡಿದ್ದೀರಿ? 52 ಸೊಸೈಟಿ ಹೆಸರು ನೀವು ಮಾಡಿಲ್ಲ ಅಂತ ಮಾಹಿತಿ ಇದೆ. ಯಾಕೆ ಮಾಡ್ತಾ ಇಲ್ಲ? ಚೊಟ್ಟಳ್ಳಿ ಹಾಲು ಉತ್ಪಾದಕ ಸಂಘ ಯಾಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಡು ಕೂತಿದ್ದೀರಿ? ಆಯ್ತು, ಈಗ ಸೊಸೈಟಿಯಿಂದ ನೀವು DCC ಬ್ಯಾಂಕ್ ಹೋಗ್ಬೇಕಾಯ್ತು, ನೀವು ಹುನ್ನಾರ ಮಾಡಿದ್ರಿ, ಕಾರ್ಯಕರ್ತರುಗಳಿಗೆ ಮತ್ತು ರೈತರಿಗೆ ಮೋಸ ಮಾಡಿ ನೀವು ಅಧಿಕಾರ ಹಿಡಿದ್ರಿ, ಹೋಗ್ಲಿ ಮುಗಿದೋಯ್ತು. ಹಾಲು ಉತ್ಪಾದಕ ಸಹಕಾರ ಸಂಘ, ಅಲ್ಲೂ ಕೂಡ ನೀವು ಅಧಿಕಾರ ಹಿಡಿಬೇಕಾಯ್ತು, ಅಲ್ಲೂ ಸಹಕಾರ ಸಂಘದಲ್ಲಿ ಆ ಷೇರುದಾರಗಳಿಗೆ ನೀವು ಮೋಸ, ಅಲ್ಲೂ ಅಧಿಕಾರ ಹಿಡಿದ್ರಿ. ಈಗಲಾದ್ರೂ ಚುನಾವಣೆ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಯಾವ ಉದ್ದೇಶಕ್ಕೆ ಇವನ್ನ ಚುನಾವಣೆ ಮಾಡ್ತಾ ಇಟ್ಕೊಂಡಿದ್ದೀರಿ? ಅಂಚೆ ದೊಡ್ಡಿ ಸಹಕಾರ ಸಂಘ ಎಲೆಕ್ಷನ್ ಆಗಿಲ್ಲ, ಹಾಲು ಉತ್ಪಾದಕ ಒಟ್ರಳ್ಳಿ ಆಗಿಲ್ಲ, ಚೊಟ್ನಳ್ಳಿ ಆಗಿಲ್ಲ, ಇಂಥವು ಹಲವಾರಿದೆ. ಈ ನಿಮ್ಮ ಉದ್ದೇಶ ಏನು? ಇದೆಲ್ಲ ಭ್ರಷ್ಟಾಚಾರ ಅಲ್ವಾ? ಮೋಸ ಅಲ್ವಾ? ರೈತರಿಗೆ ಅಲ್ಲಿರ್ತಕ್ಕಂಥ ಷೇರುದಾರರಿಗೆ ಮಾಡ್ತಾರೆ ಮೋಸ ಅಲ್ವಾ? ಇದನ್ನ JDSನವರು ಪ್ರಶ್ನೆ ಮಾಡಿದ್ರೆ ನಾವು ಅಸ್ತಿತ್ವ ಉಳಿಸ್ಕೊಳ್ಳಿ ಹೋರಾಟ ಮಾಡ್ತಾರೆ ಅಂತ ನೀವು ಹೇಳ್ತೀರಿ. ಸಾಬೀತುಪಡಿಸಿ. ಈಗ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ನೀವು ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ ಸ್ವಾಮಿ, ಯಾವ ಸಮಯದಲ್ಲಿ ಯಾವ ವೇದಿಕೆ ಬೇಕಾದ್ರೂ ನಿರ್ಮಾಣ ಮಾಡಿ ನಾವು ಬಂದಿಲ್ಲ. ಇದು ಸುಳ್ಳ. ಭ್ರಷ್ಟಾಚಾರ ಮಾಡಿದ್ರೆ ಸುಳ್ಳ. ಲೋಕಾಯುಕ್ತ ಈಗ ಆಯ್ತು, ಮಂಡ್ಯದಲ್ಲಿ ಹೋದ ಬಾರಿ ಲೋಕಾಯುಕ್ತರು ಬಂದಿದ್ರು. ಈಗ ಕಳೆದ ತಿಂಗಳಲ್ಲಿ ಏನಾಯ್ತು? ಮಳವಳ್ಳಿ ತಹಸೀಲ್ದಾರ್ ಕತೆ ಲೋಕಾಯುಕ್ತರು ಹೇಳಿದ್ರು 800 ಎಕರೆ ಲೋಕಾಯುಕ್ತಕ್ಕೆ ಬರ್ತಿದ್ದು ಇದೆ. ಸಿದ್ದಾಚಾರ್ಯ ಗಂಗೂರು ಮತ್ತೆ ಅಲ್ಸಡಿ ಭಾಗದ್ದು ಮತ್ತೆ ಇತರ ಭಾಗಗಳನ್ನ ಲೋಕಾಯುಕ್ತಗೆ ಕೇಸ್ ಹಾಕಿ 800 ಎಕರೆ ಕೇಸ್ ಮಾಡಿದ್ವಿ. ಆದರೆ 350 ಎಕರೆ ನೀವು ಮಾಡೋದಲ್ಲ, ನಾವು ಲೋಕಾಯುಕ್ತಕ್ಕೆ ಬರೆದ ಮೇಲೆ 350 ಎಕರೆ ಒಂದೇ ಬಾರಿ ಉಪವಿಭಾಗಾಧಿಕಾರಿಗಳು ವಾಪಸ್ ತಗೊಂಡಿರೋದು. 305 ಎಕರೆ ಒಂದೇ ಆದೇಶದಲ್ಲಿ ನಾವು ಲೋಕಾಯುಕ್ತ, ಇವತ್ತು ಕೂಡ ಲೋಕಾಯುಕ್ತದಲ್ಲಿ ಕೇಸು ಚಾರ್ಜಿನಲ್ಲಿದೆ.
ಇವೆಲ್ಲ ಹಗರಣಗಳಲ್ವಾ? ಯಾಕೆ ನೀವು ಹಗರಣಗಳನ್ನ ಮುಚ್ಕೊಳ್ಳಿಕ್ಕೆ ಬೇರೆಯವ್ರ ಮೇಲೆ ಆಗ್ತಕ್ಕಂಥ ಕೆಲಸ ಮಾಡಬೇಡಿ. ದಯಮಾಡಿ ನೀವು ಬೇಕಾದ್ರೆ ಓಪನ್ ಚರ್ಚೆಗೆ ಬನ್ನಿ ಅಂದರೆ ನಾವು ಸಿದ್ಧರಿದ್ದೀವಿ, ಅದಕ್ಕೂ ರೆಡಿ ಇದ್ದೀವಿ. ಇವೆಲ್ಲ ನಡೆದಿರ್ತಕ್ಕಂಥದ್ದಕ್ಕೆ ನೀವು ಮುಂದಿನ ಉತ್ತರ ಕೊಡಬೇಕು. ನೀವು ಒಂದು ರೀತಿ ಹೋರಾಟ ಮಾಡಿದ್ರಿ, ಹಾಗೆ ನಾವು ನಮ್ಮ ಶಾಸಕರ ಅಧಿಕಾರ ನೀವೇನು ಕೈಗಟ್ಟ ಸುಮ್ಮನೆ ಕೂತಿಲ್ಲ ಮಾಡ್ಕೊಂಡು ನೀವು ಮಾಡ್ತಿರ್ಲಿಲ್ವಾ? ಅಧಿಕಾರದಲ್ಲಿ ಇಟ್ಕೊಂಡೆ ಬೀದಿಗೆ ಬಂದ್ರಲ್ಲ KRS ಪಕ್ಷದವರು, ಪಾಪ ಹೋರಾಟ ಮಾಡಿ ಪರ್ಮಿಷನ್ ತಕ್ಕ ಹೋರಾಟ ಮಾಡಕ್ಕೆ ಬಂದ್ರೆ ನೀವು ಅಧಿಕಾರದಲ್ಲಿ ಇಟ್ಕೊಂಡೆ ನೀವು ಬೀದಿಗೆ ಬಂದು ನಿಂತ್ಕೊಂಡು ಅವ್ರನ್ನ ಹತ್ತಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರಿ. ಜನ ನೋಡಿಲ್ವಾ? ರಾಜ್ಯ ನೋಡಿಲ್ವಾ? ದೇಶ ನೋಡಿಲ್ವಾ? ದಯಮಾಡಿ ಮುಂದಿನದಲ್ಲಿ ಇಂಥ ಒಂದು ಆರೋಪಗಳನ್ನ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಯಾವ್ಯಾವ ವಿಚಾರ ತಗೊಂಡು ಯಾರ್ಯಾರ ಮೇಲೆ ಆರೋಪ ಮಾಡೋದಲ್ಲ, ಯಾರ್ಯಾರ ಮೇಲೆ ಕೇಸ್ ಮಾಡಿ ಯಾರ್ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರ ಮೇಲೆ FIR ಮಾಡಬೇಕು ಅಂತ ಏನಾದರೂ ಮಾಡಿ ಈ ರೀತಿ ಸುಮ್ಮನಿಸ್ಬೇಕು, ಅದು ನಿಮ್ಮ ಭ್ರಮೆ. ಇದು ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷ. ಮುಂದಿನಿಂದಲೇ ಹೋರಾಟ ಈ ತಾಲೂಕಿನ ಜನಕ್ಕೋಸ್ಕರ, ಈ ತಾಲೂಕಿನ ರೈತರಿಗೋಸ್ಕರ ನಾವು ಹೋರಾಟವನ್ನೇ ಮಾಡ್ತೀವಿ. ಬೀದಿ ನಿಂತ್ಕೊಂಡು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.